ಎಷ್ಟೋ ಬಾರಿ ಹೇಳ್ತಾ ಇರ್ತೀವಿ, ನಮ್ಮ ಪೂರ್ವಾಗ್ರಹ ಪೀಡಿತತನವೇ ನಮ್ಮ ಬೆಳವಣಿಗೆಗೆ ಒಂದು ದೊಡ್ಡ ಅಡೆತಡೆ ಅಂತ. ಹಾಗಾಗಿ ಆ ಪೂರ್ವಾಗ್ರಹ ಪೀಡಿತನವನ್ನು ಬಿಟ್ಟು ಬುದ್ಧಿಗೇಡಿಯಾಗಿ ಕಲೀಲಿಕ್ಕೆ ಬರಬೇಕು ಅಂತ ಹೇಳ್ತೀವಿ. ಶಿಷ್ಯ ಹೇಗಿರ್ಬೇಕು ಅಂದ್ರೆ ಸಂಪೂರ್ಣ ಬುದ್ಧಿಗೇಡಿಯಾಗಿ, ಅಂದ್ರೆ ಇಲ್ಲವಾದಲ್ಲಿ ಆಲಿಸುವ ಗುಣವನ್ನ ಕಳ್ಕೊತಾನೆ ನಾವು. ಅವನದೇ ಆದ ಚಿಂತನೆಯಲ್ಲಿದ್ದು ಇಲ್ಲಿ ನಿಜವಾಗ್ಲೂ ಗ್ರಹಿಸಬೇಕಾದನ್ನ ಬಿಟ್ಟು ಯಾವುದೋ ಒಂದು ಶಬ್ದಗಳ ಹಿಂದೆ ಅಲ್ದಾಡ್ತಾ ಇರುತ್ತಷ್ಟೇ ಆ ಮನಸ್ಸು ಬುದ್ಧಿ. ಆದ್ರಿಂದ ನಿಜವಾದ ಗ್ರಹಣ ಮಾಡಬೇಕು ಅಂತ ಅಂದ್ರೆ ಆ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ಬುದ್ಧಿಗೇಡಿ ಆಗ್ಬೇಕು ಅಂತ, ಆ ಕಲ್ತಿರೋದನ್ನೆಲ್ಲ ಪಕ್ಕಕ್ಕಿಟ್ಟು ಕೇಳಿಸ್ಕೋಬೇಕು. ಅದನ್ನ ಬೇರೆ ರೀತಿಯೆಲ್ಲ ಹೇಳ್ತಾರೆ, ಖಾಲಿ ಪಾತ್ರೆಯಾಗಿ ಬರ್ಬೇಕು ಅಂತ. ಸೊ ಪಾತ್ರೆ ಪೂರ್ತಿ ಖಾಲಿಯಾಗಿ ಬಂದ್ರೆ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಸುರಿಯೋದಿಕ್ಕೆ ಸಾಧ್ಯ ಇದೆ. ಅಲ್ಲಿಗೆ ಪಡ್ಕೊಳ್ಳುವಂತವನಲ್ಲಿ ಆ ದೋಷಗಳಿದೆ ಹೊತ್ತು ನೀಡುವವರಲ್ಲಿ ದೋಷ ಇಲ್ಲ ಅಂತ ನನಗೆ ತಿಳಿದು ಬರ್ತದೆ. ನನ್ನ ಗ್ರಹಣಶೀಲತೆ ಕಡಿಮೆ ಆಗಿದೆ, ಆಲಿಸುವಿಕೆ ಕಡಿಮೆ ಆಗಿದೆ ಅಂತಕ್ಕಂಥದ್ದೇ ದೋಷ ಇದೆ. ಅದಕ್ಕಾಗಿ ಸಂಪೂರ್ಣವಾಗಿ ಲರ್ನಿಂಗ್ ಅಂತ ಮಾಡಿಕೊಂಡು ಬಂದಾಗ ಆ ನಿಜವಾದ ಎಸೆನ್ಸ್ ಏನಿದೆ ಅದನ್ನ ಗ್ರಹಿಸೋದಿಕ್ಕೆ ಅಥವಾ ಅದನ್ನು ತುಂಬಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ಜಿಜ್ಞಾಸು ಬಂಧುಗಳಲ್ಲಿ ಒಂದೇ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಯಾವ ಪೂರ್ವಾಗ್ರಹ ಪೀಡಿತನಿಂದ ಇದನ್ನ ಆಲಿಸುವಂತ ಒಂದು ಗುಣವನ್ನ ಬೆಳೆಸ್ಕೋಬೇಕು. ಅನುಷ್ಠಾನಕ್ಕೆ ಬಂದಾಗ ಆಗ ಚಿಂತನ ಮಂಥನ ನಡಿ. ಆದ್ರೆ ಈಗ ಅನುಶಾಸನವಾಗಿದ್ದಾಗಲೋ ಅಥವಾ ಅನುಕರಣೆ ಆಗಿದ್ದಾಗಲೋ ಅದು ಬೇಡ.